ಎಲ್ಲರಿಗೂ ಶುಭ ದಿನ. ಇವತ್ತೇನು ಮಾಡ್ತಾ ಇದ್ದೀವಿ? ಗೊಜ್ಜವಲಕ್ಕಿ. ಗೊಜ್ಜವಲಕ್ಕಿ. ನಮ್ಮಮ್ಮಂಗೆ ಗೊತ್ತು ನನಗೇನು ಇಷ್ಟ ಅಂತ. ನಂಗೆ ಪುಳಿಯೋಗರೆ ಗೊಜ್ಜವಲಕ್ಕಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಪುಳಿಯೋಗರೆ ಅಂತ ಯಾವಾಗಲೂ ಮಾಡ್ತಾರೆ, ಆದರೆ ಗೊಜ್ಜವಲಕ್ಕಿ ಏನಕ್ಕೆ ಮಾಡ್ತಾ ಇರಲಿಲ್ಲ? ಏನಕ್ಕೆ ಅವ್ರು ತುಂಬ ಕಮ್ಮಿ ಮಾಡ್ತಾರೆ? ಕಷ್ಟನಾ ಮಾಡೋಕ್ಕೆ? ಹಂಗೇನಿಲ್ಲಪ್ಪ, ಈಸಿನೇ ಅದನ್ನು. ಈಸಿನೇ, ಆದರೆ ಏನಕ್ಕೆ ಮಾಡಲ್ಲ? ನನ್ನ ಮಗಂಗೆ ಇಷ್ಟ ಅಲ್ಲ, ಅವನು ಇಲ್ಲದೆ ಇರೋದ್ರಿಂದ ಹಂಗಾಗಿ ಮಾಡಕ್ಕೆ ಹೋಗಲ್ಲ. ನಿಮ್ಮ ಮಗಂಗೆ ಇಷ್ಟ ಅಂತ ಹೇಳಿ ಎಷ್ಟೊಂದು ನಾವು ಮಾಡ್ಕೊಂಡು ತಿಂತಾ ಇಲ್ಲ, ಅವ್ನು ಬಂದ್ಮೇಲೂ ಮಾಡಿಸಲ್ಲ. ಇದೊಳ್ಳೆ ಕತೆ ಆಯಿತು. ಏನು ಮಾಡೋದು ಈಗ? ಅವನು ಅದನ್ನು ತಿನ್ನೋದು ಬಿಟ್ಟಿದ್ದಾನೆ ಈಗ. ಅಟ್ಲೀಸ್ಟ್ ವಿಡಿಯೋಗೋಸ್ಕರ ಆದ್ರೂ ಮಾಡ್ತೀರಲ್ಲ, ನನಗೆ ಖುಷಿ ಅಷ್ಟೇ. ಆಯ್ತು, ಈ ವಿಡಿಯೋ ಮಾತ್ರ ನಿಲ್ಸಲ್ಲ ನಾನು. ಮಾಡಿದಷ್ಟು ನೀನು ಒಬ್ಳೆ ತಿನ್ನು. ಬೇಡ, ಸ್ವಲ್ಪ ಕೊಡಿ ಸಾಕು. ನಾನು ವರ್ಕೌಟ್ ಮಾಡ್ತೀನಿ ಗೈಸ್, ವರ್ಕೌಟ್. ಅದನ್ನ ಹೇಳಿ ಹೇಳಿ ಅವ್ರು ಬೇಜಾರು. ಬನ್ನಿ, ಇಂಗ್ರೀಡಿಯೆಂಟ್ಸ್ ಹೇಳ್ತಾರೆ ನಮ್ಮಮ್ಮ, ಕೇಳೋಣ. ಅವಲಕ್ಕಿ ತಗೋತೀನಿ. ಇದು ಸಾರಿನ ಪುಡಿ, ಕರಿಬೇವಿನ ಸೊಪ್ಪು, ಸಾಸಿವೆ, ಅರಿಶಿನ, ಕಡಲೆಬೇಳೆ, ಉದ್ದಿನಬೇಳೆ, ಒಂದು ಲಿಂಬೆ ಹಣ್ಣಷ್ಟು ಹುಣಸೆ ಹಣ್ಣು ತೊಗೊಂಡು ನೆನೆ ಹಾಕಿದ್ದೀನಿ, ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ, ಒಣ ಕೊಬ್ಬರಿ, ಕಡಲೆಕಾಯಿ ಬೀಜ, ಹಸಿ ತೆಂಗಿನಕಾಯಿ ತುರಿ. ಸುಮ್ಮಮ್ಮ ಮಾಡಕ್ಕೆ ರೆಡಿ ಇದ್ದೀರಾ? ಫಸ್ಟ್ ನಾವೇನು ಮಾಡೋಣ, ಮಿಕ್ಸಿಯಲ್ಲಿ ಇದನ್ನು ತೆರಿಯಾಗಿ ರುಬ್ಕೋಬೇಕಾ? ಹಾಂ, ರುಬ್ಕೋಬೇಕು. ಎಷ್ಟು ಪಾವು ತಗೋತಾ ಇದ್ದೀರಾ? ನಾನು ನಿಂಗೆ ಎಷ್ಟು ಜಾಸ್ತಿ ಬೇಕಾ? ಹೌದು. ಕಡಿಮೆ ಬೇಕಾ? ಜಾಸ್ತಿ ಬೇಕಾ? ಎಸ್. ಆಯಿತಾ, 2 ಪಾವು ತಗೋತೀನಿ. ಓಕೆ. ನೋಡು, 2 ಪಾವು ಅವಲಕ್ಕಿ ತಗೊಂಡು ಇದು ಮಿಕ್ಸಿಯಲ್ಲಿ ತೆರಿ ಒಂದ್ಸಲ ಗರ್ ಅಂತ ಹಿಂಗೆ ಅನ್ಸ್ಬೇಕು. ತುಂಬಾ ಪುಡಿ ಮಾಡ್ಕೋಬಾರ್ದು. ಓಕೆ. ಮತ್ತೆ ಇದು ತೊಳೆಯಂಗಿಲ್ಲ. ದಪ್ಪ ಅವಲಕ್ಕಿ, ಗೊಜ್ಜವಲಕ್ಕಿ ಮಾಡ್ಬೇಕಾದ್ರೆ ತೊಳೆಯಲ್ಲ. ಓಕೆ. ಸೊ ರುಬ್ಕೊಂಡಿದ್ದೀರಾ? ನೋಡ್ರಿ, ಈ ಥರ 1-2 ಸಲ ಗರ್ ಅನ್ಸ್ಬಿಟ್ರೆ ಆಯಿತು. ಈಗ ಈ ಬೌಲಲ್ಲಿ ಹಾಕೋಣ. ಫಸ್ಟು ಮತ್ತೆ ನೋಡ್ಕೊಳ್ಳಿ, ಭತ್ತ ಎಲ್ಲ ಇದ್ರೆ ಕ್ಲೀನ್ ಮಾಡಿ ಹಾಕೊಳ್ಳಿ. ನಾವು ಕ್ಲೀನ್ ಮಾಡಿ ಇಟ್ಟಿರ್ತೀವಿ ನೋಡಿ. ಹಾಂ. ನೆಕ್ಸ್ಟ್ ಸ್ಟೆಪ್ ಏನು? ನೆಕ್ಸ್ಟ್ ಸ್ಟೆಪ್ ಏನು ಗೊತ್ತಾ? ಇದನ್ನ ನೀರು ಚುಮ್ಕಿಸಿ, ಜಸ್ಟ್ ಚುಮ್ಕಿಸ್ಕೋಬೇಕಾ? ಚುಮ್ಕಿಸಿ ಹಿಂಗಿಡ್ಬೇಕು. ಓಕೆ. ಸ್ವಲ್ಪ ನೀರನ್ನು ಚುಮ್ಕಿಸ್ಕೊಂಡು ಕಲ್ಸ್ಕೊಂಡಿದ್ದಾರೆ. ಕೆಲವರು ತೊಳೆದು ಬಿಟ್ಟು ಎತ್ತುತ್ತಾರೆ, ಆದ್ರೂ ಅದು ಮುದ್ದೆ ಬಂದ್ಬಿಡುತ್ತೆ. ಈಗ ಹೀಗಿರ್ಲಿ. ಒಂದೊಂದೇ 2 ಒಗ್ಗರಣೆ ಮಾಡ್ಬೇಕೀಗ. ಅಲ್ಲಿ ತನಕ ಮಾಡ್ಕೊಂಡು ಬರೋಣ, ಆಯ್ತಾ? ಈಗೇನ್ ಮಾಡ್ಕೊತಾ ಇದ್ದೀರಮ್ಮ? ಫಸ್ಟ್ ಒಂದು ಹುಣಸೆ ಹಣ್ಣು, ಖಾರದ ಪುಡಿ, ಬೆಲ್ಲದ್ದು 2 ಒಗ್ಗರಣೆ ಮಾಡ್ಬೇಕಾ? 2 ಮಾಡ್ಬೇಕು. ಅದ್ರಲ್ಲಿ 1 ಮಾಡ್ತಾ ಇದ್ದೀರಾ? ಫಸ್ಟ್ ಇದ್ರಲ್ಲಿ 1 ಮಾಡ್ತಾ ಇದ್ದೀನಿ. ಅವಲಕ್ಕಿ ನೀರು ಚುಮ್ಕಿಸಿ ನೆನೆ ಹಾಕಿದ್ದೀನಿ. ಈಗ ಹುಣಸೆ ಹಣ್ಣು, ಬೆಲ್ಲ, ಖಾರದ ಪುಡಿ ಮತ್ತೆ ಉಪ್ಪು ಸೇರಿ ಇನ್ನೊಂದು ಮಾಡ್ತೀನಿ. ಹುಣಸೆ ಹಣ್ಣು, ಬೆಲ್ಲ, ಖಾರದ ಪುಡಿ, ಉಪ್ಪು ಸೇರಿ ಇನ್ನೊಂದು ಒಗ್ಗರಣೆ. ಎಣ್ಣೆ ಕಾದಿದ್ಯಾ? ಯಾಕಂದ್ರೆ ಎಲ್ಲರೂ ಕೆಲವರು ಹಂಗೆ ಹಾಕ್ತಾರೆ. ಈ ಅವಲಕ್ಕಿಗೆ ಇದನ್ನೆಲ್ಲ ಹಂಗೆ ಹಾಕ್ಬಿಟ್ಟು ಕಲಿಸ್ತಾರೆ. ಬಟ್ ಬೇಡ, ಖಾರದ ಪುಡಿ ಎಲ್ಲ ಎಣ್ಣೆಯಲ್ಲಿ ಫ್ರೈ ಆದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಹಿಂಗೆ ಮಾಡ್ತೀನಿ. ನೈಸ್. ನಾನು ಅಷ್ಟು ಅವಲಕ್ಕಿಗೆ ಇದರಲ್ಲಿ 2 ಸ್ಪೂನ್ ಹಾಕ್ತೀನಿ. ಓಕೆ. ಎರಡು ಸ್ಪೂನ್ ಇದರಲ್ಲಿ ಸಾಕು. ಈಗ ಹುಣಸೆ ಹಣ್ಣು ನೀರು ಹಾಕ್ತಾ ಇದ್ದಾರೆ. ಹುಣಸೆ ಹಣ್ಣು ನೀರು, ಬೆಲ್ಲ ನಿಮಗೆ ಸ್ವೀಟ್ ತಿಂತೀರಾ ಹೇಗೆ ನೋಡಿ. ತುಂಬ ಸ್ವೀಟ್ ಬೇಡ ಅಂತ ಅಂದರೆ ಕಡಿಮೆ ಹಾಕ್ಕೊಳ್ಳಿ. ಅದಕ್ಕೆ ಉಪ್ಪು ಎಷ್ಟು ಅವಶ್ಯಕತೆ ಇದೆ ಅಷ್ಟು ಹಾಕೊಳ್ಳೋದು. ಓಕೆ. ಕೈ ತೊಳ್ಕೊಂಡು ಬರ್ತೀನಿ. ನಮ್ಮಮ್ಮ ಬರೋ ತನಕ ನಾವು ಇದನ್ನ ಕಲಿಸೋಣ. ಸರಿ, ಬೆಲ್ಲನೂ ಕರಗುತ್ತೆ ಬಿಸಿಗೆ. ಹೌದು. ಆಯ್ತಾ? ಅದೇ ಸಾಕು, ಇಷ್ಟೇ. ಈಗ ಅದಕ್ಕೆ ಹಾಕ್ಬೇಕು. ಓಕೆ, ತಗೋಬನ್ನಿ. ನೋಡಿ ಎಷ್ಟು ಚೆನ್ನಾಗಿ ಗೊಜ್ಜಾಯ್ತಲ್ವಾ? ಯಾ
ಬಿಸಿ ಇರುತ್ತೆ, ಮತ್ತೆ ಕೈ ಸುಟ್ಕೋಬಾರ್ದು ಮಕ್ಕಳು. ಹಾಂ, ಬಿಸಿ ಇರೋದ್ರಿಂದ ಮತ್ತೆ ಪಾಕ ಇರುತ್ತಲ್ಲ ಅದು. ಹೌದು. ಸೌಟಲ್ಲೇ ಕಲ್ಸ್ಕೊಂಡ್ಬಿಟ್ಟು ಈಗ ಒಣ ಕೊಬ್ಬರಿ ಹಾಕಬೇಕು. ಒಣ ಕೊಬ್ಬರಿ ಹಾಕ್ತಾ ಇದ್ದಾರೆ. ಇದಕ್ಕೇನೆ ಫಸ್ಟಿಗೆ ಹಾಕ್ಬಿಡ್ಬೇಕಾ ಒಣ ಹೌದು. ಕೊಬ್ಬರಿ? ಆಯ್ತಾ? ಈಗ ಇನ್ನೊಂದು ಒಗ್ಗರಣೆ ಮಾಡಬೇಕು. ಇದನ್ನ ಫಸ್ಟ್ ನೀಟಾಗಿ ಕಲ್ಸ್ಕೊಳ್ಳಿ. ಇದನ್ನ ಈಗ ಇಷ್ಟು ತಣ್ಣಗಾಗಿರತ್ತಾ, ಇವಾಗ ಕೈ ಹಾಕ್ಬೋದು, ಪರವಾಗಿಲ್ಲ. ಇವಾಗ ಅನ್ಸುತ್ತೆ ನಿಮ್ಗೇನಾದ್ರೂ ಅವಲಕ್ಕಿ ಇನ್ನೂ ಸರಿಯಾಗಿ ನೆಂದಿಲ್ಲ ಅಂತ ಏನಾದ್ರು ಕೈ ಆಡಿಸ್ಬೇಕಾದ್ರೆ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ನೀರು. ಓಕೆ, ಅಷ್ಟೇ. ಅವಾಗ ಉದ್ರುದ್ರಾಗ್ ಬರುತ್ತೆ, ಮುದ್ದೆ ಮುದ್ದೆ ಆಗಿ ಬರಲ್ಲ ಅವಾಗ. ಹೌದು, ನೋಡಿ ಎಷ್ಟು ಚೆನ್ನಾಗಿ ಉದ್ರುದ್ರಾಗ್ ಬಂದಿದೆ. ಹಂಗಿರ್ಬೇಕು. ಆಲ್ರೆಡಿ ಕಲರ್ ಚೆನ್ನಾಗಾಗಿದೆ. ಈಗ ಇನ್ನೊಂದು ಒಗ್ಗರಣೆ ಹಾಕೋಣ, ಆಯ್ತಾ? ಇದು ಇಲ್ಲಿ ಇರ್ಲಿ. ನೀವು ಬೇಕಾದ್ರೆ ನಮ್ಮಮ್ಮ ಹಿಂಗ್ ಹೋಗಾದ್ಮೇಲೆ ಅದನ್ನ ಟೇಸ್ಟ್ ಮಾಡು ನೋಡ್ಬೋದು. ತುಂಬಾ ಚೆನ್ನಾಗಿದೆ. ಮಮ್ಮ ಬಂದ್ಮೇಲೆ ಹಿಂಗ್ ಹಾಕ್ಲೂಬಹುದು. ಸೊ ನಮ್ಮ ಒಗ್ಗರಣೆ ಮಾಡಕ್ಕೆ ಫಸ್ಟು ಕಡ್ಲೆಕಾಯಿ ಬೀಜ ಹುರ್ಕೊಳ್ಳೋಣ, ಆಯ್ತಾ? ಎಣ್ಣೆ ತಗೊಂಡು ನಾವು ಒಂದು ಲಿಂಬೆ ಹಣ್ಣಷ್ಟು ಹುಣಸೆಹಣ್ಣು ತಗೊಂಡಿದ್ದೆ, ಬಟ್ ತುಂಬಾ ಹಿಂಡ್ಲಿಲ್ಲ, ಸ್ವಲ್ಪ ಕಡಿಮೆನೇ ಹಿಂಡಿದ್ದೀನಿ. ನೀವು ನೋಡ್ಕೊಂಡು ಮಾಡ್ಕೋಬಹುದು. ಮತ್ತೆ ಹುಳಿ ಎಲ್ಲ ತುಂಬಾ ಚೆನ್ನಾಗಿದೆ. ಒಗ್ಗರಣೆ ಕಡ್ಲೆಕಾಯಿ ಬೀಜ ಕೊಡು. ಕಡ್ಲೆಕಾಯಿ ಬೀಜ, ಸಾಸಿವೆ, ಕಡಲೆಬೇಳೆ, ಉದ್ದಿನ ಬೇಳೆ ಜೊತೆ ಹಾಕಿದ್ರೆ ಅಷ್ಟು ಚೆನ್ನಾಗಿ ಫ್ರೈ ಆಗಲ್ಲ. ಓಕೆ, ಅದಕ್ಕೇನೆ ಫಸ್ಟ್ ಅದನ್ನ ಮಾಡ್ಕೊಡೋದು. ಗೈಸ್, ನಮ್ಮಪ್ಪ ಮಾವಿನ ಹಣ್ಣು ತಗೊಬಂದಿದ್ದಾರೆ. ಸೊ ಮಾವಿನ ಹಣ್ಣು ರೆಸಿಪಿ ಇನ್ನೊಂದು ಬರ್ತಾ ಇದೆ, ನಾಳೆ ಬರುತ್ತೆ. ಸೊ ತುಂಬಾ ಚೆನ್ನಾಗಿರೋದು ಮಾಡ್ತಾ ಇದಾರೆ ನಮ್ಮಮ್ಮ. ನಾಳೆ ತಪ್ಪದಲ್ಲೇ ನೋಡಿ. ಅಪ್ಪ ಏನಂತ ಹೇಳ್ಬಿಡುದು, ಮ್ಯಾಂಗೋ ಪುಡಿಂಗ್ ಹೇಳಬಿಟ್ರು ಪಾಪ ಅಲ್ವಾ? ಮತ್ತೆ ಅವ್ರು ಏನೇನ್ ಮ್ಯಾಂಗೋ ಪುಡಿಂಗ್ ಜೊತೆ ಇನ್ನೊಂದು ಪುಡಿಂಗ್, ಕೊಕೊನಟ್. ಅಯ್ಯೋ ಅದನ್ನು ಹೇಳ್ಬಿಟ್ರು. ಮಕ್ಳಿಗೆ ಈಗ ಸಮ್ಮರ್ ಚಂದ ಅಲ್ವಾ? ತಿನ್ನಕ್ಕಾಗಲ್ಲ ಮಳೆಗಾಲದಲ್ಲೆಲ್ಲ. ಈಗ ತಿಂದ್ರೆ ತಿನ್ಕೊಂಡಂಗೆ. ಹೌದು. ಬಟ್ ಹೆಲ್ದಿ ಅಲ್ವಾ? ಅದ್ರ ಏನು ಬೇರೆ ಇರೋದಿಲ್ಲ, ತುಂಬಾ ಹೆಲ್ದಿ ಇರುತ್ತೆ. ಓಕೆ, ನಮ್ ಕಡ್ಲೆಕಾಯಿ ಬೀಜ ಆಯ್ತಾ? ಕಡ್ಲೆಕಾಯಿ ಬೀಜ ಆಗಿದೆ. ಈಗ ಇದನ್ನ ನಾವು ಸಪರೇಟ್ ಆಗಿ ಬೇಡ ಅಲ್ಲೇ ಹಾಕೋಣ. ಅದಕ್ಕೆ ಹಾಕದ? ಓಕೆ, ಇದಕ್ಕೆ ಒಂದೊಂದಾಗೆ ಹಾಕ್ತಾ ಬರೋದು. ಆಕ್ಚುಲಿ ಗೊಜ್ಜವಲಕ್ಕಿ ಈಸಿನೇ, ಕಷ್ಟ ಅಂತ ಇಲ್ಲ. ನನಗ್ ಫೇವ್ರೇಟ್ ಅಂತ ಮಾಡಲ್ವಾ ನೀವು? ಏನ್ ಕತೆ? ಏನು ಮಾಡುವುದು? ನಿಜ ಹೇಳಿ. ನೀನ್ ಫೇವ್ರೇಟ್ ಎಷ್ಟು ಮಾಡಿಲ್ಲ ಅದಿ. ಹಂಗ್ ಮಾಡ್ಲೇಬಾರ್ದು. ನಿನ್ ಫೇವ್ರೇಟ್ ಅಂದ್ರೆ ನಮ್ಮ ಮನೇಲಿ ಅಡಿಗೆನೆ ಮಾಡ್ಬಾರ್ದು. ನೆಕ್ಸ್ಟ್ ಏನ್ ಬರ್ತಾ ಇದೆ? ಸಾಸಿವೆ ಅರ್ಧ ಸ್ಪೂನ್ ಸಾಸಿವೆ. ಓಕೆ, ಅರ್ಧ ಸ್ಪೂನ್ ಉದ್ದಿನ ಬೇಳೆ. ಓಕೆ, ಅರ್ಧ ಸ್ಪೂನ್ ಕಡಲೆಬೇಳೆ. ಓಕೆ, ಆಯ್ತಾ? ಸಾಸಿವೆ, ಉದ್ದಿನ ಬೇಳೆ, ಕಡಲೆಬೇಳೆ ಫ್ರೈ ಆಗ್ಬೇಕು. ಆಕ್ಚುಲಿ ನಿನ್ನೆ ರಜಾ ತಗೊಂಡಿದ್ವಿ, ಒಂದ್ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಲ್ಲಮ್ಮ. ಸೊ ಒಂದ್ ಸ್ವಲ್ಪ ರೆಸ್ಟ್ ಮಾಡಿದ್ವಿ ನಿನ್ನೆ. ಸುಸ್ತಾಗತ್ತಲ್ಲ? ಹೌದು, ವಾರ ಫುಲ್ ಶೂಟಿಂಗ್, ಎಡಿಟಿಂಗ್, ರಿಪ್ಲೈಯಿಂಗ್ ಅಂತ ಹೇಳಿ ತುಂಬಾ ಸುಸ್ತಾಗುತ್ತೆ ಗೈಸ್. ಮನೆ ಕೆಲಸನೂ ಮಾಡ್ಬೇಕಾಗುತ್ತೆ, ನಾನು ನಮ್ಮ ಅಮ್ಮನೇ ಮಾಡೋದು. ಸೊ ಅದಕ್ಕೋಸ್ಕರ ನಾಳೆ ಮಾಡೋದ್ರಿಂದಾನೇ ಮನೆ ಕ್ಲೀನ್ ಆಗಿರೋದು. ಹೌದು, ಇಟ್ಟಿದ್ರೆ ನಿಜವಾಗ್ಲೂ ಮನೆ ಕ್ಲೀನ್ ಇರ್ತಿರ್ಲಿಲ್ಲ. ಕರ್ಬೇವಿನ ಸೊಪ್ಪು ಕೊಡೋದು. ಕರ್ಬೇವಿನ ಸೊಪ್ಪು ನೆಕ್ಸ್ಟ್ ಬರ್ತಾ ಇದೆ. ಕರ್ಬೇವಿನ ಸೊಪ್ಪು, ಇಂಗು ಕೊಡೋದು. ಇಂಗು ಅದ್ರ ನೆಕ್ಸ್ಟ್ ಬರ್ತಾ ಇದೆ. ಇಂಗು ತಡ್ರಿ, ಚಟಪಟ ಅನ್ನ ತೋರಿಸ್ತೀನಿ. ನಮ್ಮಮ್ಮ ಕರ್ಬೇವಿನ ಸೊಪ್ಪು ಕಟ್ ಮಾಡಿ ಹಾಕ್ತಾರೆ ಯಾವಾಗ್ಲೂ. ಇಂಗು ಒಂದೆರಡು ಒಣ ಮೆಣಸು ಹಾಕ್ತಾ ಇದ್ದೀನಿ. ಒಂದೆರಡು ಒಣ ಮೆಣಸು ಹಾಕ್ತಾ ಇದ್ದಾರೆ.
ಅರಿಶಿನ ಪುಡಿ. ಒಂದು ಸ್ವಲ್ಪ ಅರಿಶಿನ ಪುಡಿ. ಹ್ಮ್ ಒಣಮೆಣಸು ನಾನೇ ಹಾಕಕ್ಕೆ ಹೇಳಿದ್ದು, ಬಿಕಾಸ್ ಒಂದು ಸ್ವಲ್ಪ ಖಾರ ಇರಲಿ ನನಗೆ ಅಂತ. ಹ್ಮ್ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿರೋದು. ಸಮಾಪ್ತ್. ಕೆಲಸ ಮುಗೀತಾ? ಮುಗೀತು. ಇಷ್ಟೇ ಈಸಿ. ಅಂಡ್ ಅದನ್ನೆಲ್ಲ ಇದಕ್ಕೆ ಹಾಕೋಣ. ಓ, ಘಾಟ್ ಮುಖಕ್ಕೆ ಹೊಡಿತಾ ಇದೆ. ಬನ್ನಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಿಕ್ಸ್ ಮಿಕ್ಸ್. ಇಷ್ಟೇ ಈಸಿ ಆಗಿರೋ ಅವಲಕ್ಕಿ. ಈಗ ಈ ಹಸಿಕಾಯಿನ ನೀವು ಇಡಬೇಕು ಅಂದ್ರೆ 2-3 ದಿನ ಇಡಬೇಕು ಅಂತ ಅಂದ್ರೆ ಹಸಿಕಾಯಿನ ಹಾಕಬಾರ್ದು. ಹಸಿಕಾಯಿ ಹಾಕಿದ್ರೆ 1-2 ಗಂಟೆ ಟೈಮ್ ಮಾತ್ರ ಇಡಕ್ ಸಾಧ್ಯ, ಅದ್ರ ಮೇಲೆ ಇಡಕ್ಕಾಗಲ್ಲ. ಬಟ್ ರುಚಿ ಇರುತ್ತೆ ಅಂತ ಮಾಡ್ಬೇಕಾದ್ರೆ ಇದನ್ನ ಹಾಕೊಳ್ಳಿ. ಓಕೆ, ಸೊ ಹಸಿಕಾಯಿ ತುರಿ ಹಾಕ್ತಾ ಇದ್ದಾರೆ. ನನಗಂತೂ ಕಾಯಕ್ಕಾಗ್ತಾ ಇಲ್ಲ, ತುಂಬಾ ಸಖತ್ತಾಗಿ ಕಾಣಿಸ್ತಾ ಇದೆ. ಮೊಸರು ಹಾಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನಿಜ. ಕೆಲವರಿಗೆ ಡ್ರೈ ಅನ್ಸಿದ್ರೆ ಮೊಸರು ಹಾಕೊಂಡು ತಿನ್ಬೋದು. ದೇವಸ್ಥಾನಗಳಲ್ಲಿ ಕೊಟ್ಟಾಗ ಇದು ಎಷ್ಟು ರುಚಿ ಇರುತ್ತಲ್ಲ. ಮನೇಲಿ ಮಾಡೋಕ್ಕಿಂತ ಆ ದೇವಸ್ಥಾನದಲ್ಲಿ ಅದು ಹಿಂಗೆ ಮಾಡ್ಲಿ ಪ್ರಸಾದ ಅಲ್ವಾ, ಅದು ತುಂಬಾ ಚೆನ್ನಾಗಿರುತ್ತೆ. ಅದು ಅದೊಂಥರ ಖುಷಿ. ಅಲ್ಲಿ ತಿಂದಾಗ ಆ ರುಚಿ ಬೇರೆ ಮನೆಗೆ ಬಂದು ಹೆಂಗೆ ಎಷ್ಟೇ ಪದಾರ್ಥ ಹಾಕಿ ಮಾಡಿದ್ರು ಬರೋದಿಲ್ಲ. ಹೌದು, 100% ರೈಟ್. ನಾನು ನಮ್ಮಣ್ಣ 2 ಕ್ಯಾಟಗರಿ. ಅವ್ನ್ ಲೈಕ್ ಮೊಸರು ಈ ತರ ಎಲ್ಲ ಯೂಸ್ ಮಾಡ್ತಾನೆ, ಬಟ್ ನಾನ್ ತುಂಬಾ ಪ್ಲೇನ್ ತಿನ್ನೋದು ಅಲ್ವಾ. ಅವ್ನ್ ಮೊಸರು ಯೂಸ್ ಮಾಡ್ತಾನೆ. ನೋಡಿ, ನಿಮ್ಮ ಗೊಜ್ಜ ಅವಲಕ್ಕಿ ರೆಡಿ ಆಗಿದೆ. ಎಸ್, ನಿಮ್ ಗೊಜ್ಜ ಅವಲಕ್ಕಿ. ಬಟ್ ಇವಾಗ ಸದ್ಯಕ್ಕೆ ಇದ್ನಂತು. ಸದ್ಯಕ್ಕೆ ಆದೀತಿ ಗೊಜ್ಜ ಅವಲಕ್ಕಿ. ಸೊ ಬನ್ನಿ ಇವಾಗ ಟೇಸ್ಟ್ ಮಾಡೋಣ. ಮಾಡಿ. ಸೊ ಗೈಸ್ ನೋಡಿ, ಹತ್ರದಿಂದ ತೋರಿಸ್ತೀನಿ. ರೆಡಿ ಆಗಿದೆ, ತಗೊಳ್ಳಿ ಮಮ್ಮ, ಸರ್ವ್ ಮಾಡಿ ನಂಗೆ. ಇದೇ ತಪ್ಪಲೆ ನಂಗೆ ಕೊಟ್ಟಿದ್ರೆ ಅಡ್ಡಿ ಇರ್ತಾ ಇದಿರ್ಲಿಲ್ಲ, ಬಟ್ ಶಿಸ್ತಾಗಿ ತಟ್ಟೆಲ್ ತಿನ್ನು ಅಂತ ಅಂದ್ರು, ಸೊ ಇದನ್ನೇ ತಿಂತೀನಿ. ರೆಡಿ ಇದೆ, ಬನ್ನಿ ಟೇಸ್ಟ್ ಮಾಡೋಣ. ಹಿಂದ್ಗಡೆ ಫ್ಯಾನ್ ಇದೆ, ಏನಕ್ಕಂದ್ರೆ ಆರಾಮಾಗಿ ಕೂತ್ಕೊಂಡು ತಿನ್ನಕ್ಕೆ ನಮ್ಮಮ್ಮ ಫ್ಯಾನ್ ತರಿಸಿರೋದು. ಓಕೆ, ಬನ್ನಿ ಟೇಸ್ಟ್ ಮಾಡೋಣ. ಇದೆ. ಮೊಸರು ಬೇಕಾದೆ? ಮೊಸರು ಬೇಡ ನನಗೆ, ಬಟ್ ನೀವು ಮೊಸರು ಜೊತೆ ತಿಂದರೆ ಸಖತ್ತಾಗಿರುತ್ತೆ. ತುಂಬ ಚೆನ್ನಾಗಿದೆ. ನಂಗಂತೂ ಗೊಜ್ಜ ಅವಲಕ್ಕಿ ತುಂಬ ಇಷ್ಟ. ಏನಕ್ಕಂದ್ರೆ ನಮ್ಮಮ್ಮ ಎಲ್ಲದೂ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಮಸಾಲೆ ಆಗಿರ್ಬೋದು, ಉಪ್ಪಾಗಿರ್ಬೋದು. ಸಾರಿನ ಪುಡಿ. ಸಾರಿನ ಪುಡಿನ ಅದು? ಸಾರಿನ ಪುಡಿ. ಅದು ಮನೇಲಿ ಸಾರು ಮಾಡ್ತೀವಲ್ಲ, ಸಾಂಬಾರ್ ಮಾಡ್ತೀನಲ್ಲ, ಅದೇ ಪುಡಿನೇ ಹಾಕಿರೋದು. ಓ ಮೈ ಗಾಡ್. ಅದಕ್ಕಂತ ಮತ್ತೆ ಎಕ್ಸ್ಟ್ರಾ ಪುಡಿ ಏನ್ ಬೇಡ. ತಿಳಿಸಾರು ಪುಡಿ ಇದ್ರೂ ಸಾಕು, ಸಾರಿನ ಸಾಂಬಾರ್ ಪುಡಿ ಇದ್ರೂ ಸಾಕು. ತುಂಬಾ ಚೆನ್ನಾಗಿದೆ. 10/10 ಕೊಡ್ತೀನಿ. ನಿಮ್ಮ ಮನೇಲೂ ನಿಮ್ಮ ಮಕ್ಕಳಿಗೆ ನಿಮಗೆ ಇಷ್ಟ ಇದ್ರೆ ಈ ರೆಸಿಪಿ ನೋಡ್ಕೊಂಡು ಆರಾಮಾಗಿ ಮಾಡಿ. ಎಷ್ಟು 10 ಮಿನಿಟ್ಸ್ ಆಗೋಯ್ತು ಆಕ್ಚುಲಿ, ಅಲ್ವಾ? ತುಂಬಾ ಈಸಿ. ನೆಕ್ಸ್ಟ್ ಟೈಮ್ ಇಂದ ನಾನೇ ಮಾಡ್ತೀನಿ, ಬಿಕಾಸ್ ನಂಗೆ ಇಷ್ಟ ಅಲ್ಲ. ನಮ್ಮಮ್ಮ ಮಾಡ್ಕೊಟ್ಟಿಲ್ಲ ಅಂದ್ರೆ ನಾನೇ ಮಾಡ್ಕೊಂಡು ತಿಂತಾ ಇರ್ತೀನಿ. ನೀವು ಮಾಡಿ, ಕಾಮೆಂಟ್ಸ್ ಅಲ್ಲಿ ಹೇಳಿ ನಿಮ್ಗೆ ಹೇಗೆ ಇಷ್ಟ ಆಯ್ತು ಅಂತ. ನಾವು ಸಿಗ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.